ಅಭಿನವ ಶಂಕರ ಅಧ್ಯಾಯ 3 ಶಿವಸ್ವಾಮಿಯ ಜನನ. ಶ್ರೀ ಶಿವಸ್ವಾಮಿಯವರ ಜನನಕ್ಕೆ ಮುನ್ನ ಶಾಸ್ತ್ರಿಗಳವರು ಒಮ್ಮೆ ನಂಜನಗೂಡಿಗೆ ಹೋಗಿ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯ ದರ್ಶನ ಮಾಡಬೇಕೆಂದು ಸಂಕಲ್ಪಿಸಿಕೊಂಡರು. ಶಾಸ್ತ್ರಿಗಳು ಅರಮನೆಯ ಮಹಾವಿದ್ವಾಂಸರು, ಗಣ್ಯ ಪುರುಷರು ಆಗಿದ್ದುದರಿಂದ ಅವರು ಸಂಚಾರ ಮಾಡಬೇಕಾದಾಗ ಅವರ ಸ್ಥಾನಕ್ಕನುಗುಣವಾಗಿ ಅರಮನೆಯಿಂದ ವಾಹನ ಬರುತ್ತಿತ್ತು. ಆದರೆ ಈ ಸಲ ಶಾಸ್ತ್ರಿಗಳು ಅವಾವುದನ್ನೂ ಬಯಸದೆ ನಡೆದುಕೊಂಡೇ ನಂಜನಗೂಡಿಗೆ ಹೊರಟು ಬಿಟ್ಟರು. ತಮ್ಮೊಡನೆ ಆಪ್ತ ಶಿಷ್ಯರಲ್ಲಿ ಓರ್ವನಾಗಿದ್ದ ಸುಬ್ರಹ್ಮಣ್ಯ ಶಾಸ್ತ್ರಿ ಎಂಬ ತಮಿಳು ದೇಶದ ವಿದ್ಯಾರ್ಥಿಯನ್ನು ಕರೆದುಕೊಂಡು ಹೊರಟರು. ದಾರಿಯಲ್ಲಿ ನಡೆಯುತ್ತಿದ್ದ ಸಂಭಾಷಣೆಗಳಲ್ಲಿ ತಮ್ಮ ಮನೆಯಲ್ಲಿ ಮುಂದೆ ಜನಿಸಲಿರುವಂತಹ ಶಿಶುವಿನ ನಾಮಕರಣದ ಮಾತು ಬಂತು. ಶಾಸ್ತ್ರಿಗಳು ಶಿಷ್ಯನನ್ನು ಕುರಿತು, ಸುಬ್ರಹ್ಮಣ್ಯ, ಮುಂದೆ ನಮ್ಮ ಮನೆಯಲ್ಲಿ ಜನ್ಮ ತಳೆಯಲಿರುವ ನಮ್ಮ ಪುತ್ರನಿಗೆ ಯಾವ ಹೆಸರನ್ನಿಡೋಣ? ನಿಮ್ಮ ದೇಶದ ಕಡೆ ಒಳ್ಳೆಯ ಹೆಸರುಗಳು ನೀಡುತ್ತಾರೆ. ಶಿವಪರವಾದ ಯಾವುದಾದರೂ ಒಳ್ಳೆಯ ಹೆಸರನ್ನು ಹೇಳು ಎಂದರು. ಈ ವಿದ್ಯಾರ್ಥಿಗೆ ಈ ಪ್ರಶ್ನೆ ಅನನ್ವಯವಾಗಿ ತೋರಿತು. ಅವನು ಯಾವ ಉತ್ತರವನ್ನೂ ಕೊಡದೆ ಸುಮ್ಮನೆ ಆಲೋಚನಾಪರನಾಗಿದ್ದನು. ಶಾಸ್ತ್ರಿಗಳು ಪುನಃ, ಯಾಕೆ ಸುಬ್ರಹ್ಮಣ್ಯ, ಸುಮ್ಮನಿದ್ದೀಯೇ? ಸ್ವಾಮಿ, ತಾವು ಎಲ್ಲವನ್ನೂ ತಿಳಿದಂಥವರು. ತಮ್ಮಂಥವರಿಗೆ ಉತ್ತರವನ್ನು ಹೇಳಲು ನನ್ನಂಥವನಿಗೆ ಸಾಧ್ಯವೇ? ಅಮ್ಮ ಇನ್ನೂ ಗರ್ಭಿಣಿಯಾಗಿದ್ದಾರೆ. ಹುಟ್ಟಲಿರುವ ಶಿಶುವು ಗಂಡೋ ಹೆಣ್ಣೋ ಎಂದು ತಿಳಿಯದೆ ಹೆಸರನ್ನು ಈಗಲೇ ನಿರ್ಧರಿಸಲು ಸಾಧ್ಯವೇ ಎಂದು ನಮ್ರಪೂರ್ವಕವಾಗಿ ನುಡಿದನು. ಶಾಸ್ತ್ರಿಗಳು ಆತನನ್ನು ಕುರಿತು, ಸುಬ್ರಹ್ಮಣ್ಯ, ನಾವು ಪುಂಸವನವೆಂಬ ಕರ್ಮವನ್ನು ಮಾಡಿದ್ದೇವೆ. ಆದ್ದರಿಂದ ಹುಟ್ಟಲಿರುವ ಶಿಶುವು ಗಂಡೇ ಆಗಿರುತ್ತದೆ. ಅದಕ್ಕೆ ಸಂಶಯವಿಲ್ಲ. ನನ್ನ ಮಾತನ್ನು ನಂಬಿ ಉತ್ತರವನ್ನು ಹೇಳು ಎಂದರು. ಆಗ ಸುಬ್ರಹ್ಮಣ್ಯನು, ಸ್ವಾಮಿ, ನನ್ನ ಬಾಲ ಸ್ವಭಾವವನ್ನು ಮನ್ನಿಸಬೇಕು. ತಮ್ಮ ಸಂಕಲ್ಪದಂತೆ ತಮ್ಮ ಉಪಾಸ್ಯ ದೇವತೆಯಾದ ಶ್ರೀ ಪರಶಿವನೇ ಜನ್ಮ ತಳೆಯಬಹುದು. ಆದ್ದರಿಂದ ಕ್ಷಿಪ್ರದಲ್ಲಿಯೇ ಜನಿಸಲಿರುವ ಮಗುವಿಗೆ ಶಿವಸ್ವಾಮಿ ಎಂದೇ ನಾಮಕರಣ ಮಾಡಬಹುದು ಎಂದು ವಿನಯದಿಂದ ನುಡಿದನು. ಶಿಷ್ಯನ ಮಾತನ್ನು ಮತ್ತು ಆತನು ಸೂಚಿಸಿದ ಹೆಸರನ್ನು ಕೇಳಿ ಶಾಸ್ತ್ರಿಗಳಿಗೆ ಪರಮ ಸಂತೋಷವಾಯಿತು. ಒಂದು ಕ್ಷಣ ಸುಮ್ಮನಿದ್ದ ಶಾಸ್ತ್ರಿಗಳು ಮತ್ತೆ ಶಿಷ್ಯನನ್ನು ಕುರಿತು, ಸುಬ್ರಹ್ಮಣ್ಯ, ನಾವು ಏನೋ ಶಿವಸ್ವಾಮಿ ಎಂದು ನಾಮಕರಣ ಮಾಡುತ್ತೇವಷ್ಟೇ. ಸ್ವಾಮಿ ಎಂದು ಹೇಳಿದ ಮೇಲೆ ಈ ಮಗನು ಸನ್ಯಾಸಿಯೇ ಆಗಿಬಿಡುತ್ತಾನೋ ಏನೋ ಎಂದರು. ಶಾಸ್ತ್ರಿಗಳ ಆಂತರ್ಯದಲ್ಲಿ ಮೂಡಿ ನುಡಿಗಳಲ್ಲಿ ಬೆಳಗಿದಂಥ ಈ ಮಾತು ಭವಿಷ್ಯ ಸೂಚಕವೇ ಆಗಿತ್ತು. ಆನಂತರ ಸ್ವಲ್ಪ ದಿನಗಳಲ್ಲಿ ಶಾಸ್ತ್ರಿಗಳ ಧರ್ಮಪತ್ನಿ ಲಕ್ಷ್ಮವ್ವನವರು ಪೈಂಗಳ ಸಂವತ್ಸರದ ಫಾಲ್ಗುಣ ಮಾಸದ ಬಹುಳ ಏಕಾದಶಿಯ ದಿವಸ ರಾತ್ರಿ ಪುತ್ರರತ್ನಕ್ಕೆ ಜನ್ಮವಿತ್ತರು. ಅಂದರೆ 24/2/1858 ರಾತ್ರಿ. ತಮ್ಮ ಪಿತೃಗಳ ಉತ್ತಾರಣಕ್ಕೋಸ್ಕರ ಶಾಸ್ತ್ರಿಗಳು ಪುತ್ರ ಜನನವಾದ ಒಡನೆಯೇ ಕಗ್ಗತ್ತಲ ರಾತ್ರಿಯಾಗಿದ್ದರೂ ಸಹ ದೊಡ್ಡ ಕೆರೆಗೆ ಹೋಗಿ ಎತ್ತರದಿಂದ ನೀರಿಗೆ ಧುಮುಕಿ ಶಾಸ್ತ್ರಗಳ ಆದೇಶದಂತೆ ನೀರಿನ ಹನಿಗಳೂ ಸಹ ಅತ್ಯಂತ ಎತ್ತರಕ್ಕೆ ಚಿಮ್ಮುವಂತೆ ಮಾಡಿದರು. ಮಂಗಳ ಸ್ನಾನ ನಂತರ ಆ ಅಪೂರ್ವ ಶಿಶುವಿಗೆ ಜಾತಕರ್ಮ, ನಾಮಕರಣಾದಿ ವೈದಿಕ ಸಂಸ್ಕಾರಗಳನ್ನು ಅತ್ಯಂತ ವೈಭವದಿಂದಲೂ ಉತ್ಸಾಹ ಸಂಭ್ರಮಗಳಿಂದಲೂ ನೆರವೇರಿಸಿದರು. ಮೊದಲೇ ದೈವ ಪ್ರೇರಣೆಯಂತೆ ನಿಷ್ಕರ್ಷಿಸಿಕೊಂಡಿದ್ದಂತೆ ಶಿವಸ್ವಾಮಿ ಎಂದೇ ನಾಮಕರಣ ಮಾಡಿದರು. ಮಾರನೆಯ ದಿನ ಮಗುವಿನ ಜಾತಕವನ್ನು ವಿವಿಧ ಫಲ ಪುಷ್ಪಗಳನ್ನು ತೆಗೆಸಿಕೊಂಡು ಅರಮನೆಗೆ ಹೋಗಿ ಮಹಾರಾಜ ಮುಮ್ಮಡಿ ಕೃಷ್ಣರಾಜ ಒಡೆಯರಿಗೆ ಎಲ್ಲವನ್ನೂ ಒಪ್ಪಿಸಿದರು. ಫಲ ಪುಷ್ಪಗಳನ್ನು ಸಂತೋಷದಿಂದ ಸ್ವೀಕರಿಸಿದ ಮಹಾರಾಜರು ಶಾಸ್ತ್ರಿಗಳಿಗೆ ಶುಭಾಶಯವನ್ನು ಕೋರಿ ಮಗುವಿನ ಜಾತಕವನ್ನು ಕೈಗೆತ್ತಿಕೊಂಡರು. ಜ್ಯೋತಿಷ್ಯ ಶಾಸ್ತ್ರದ ಜಾತಕ ಫಲವನ್ನು ಚೆನ್ನಾಗಿ ಅರಿತಿದ್ದ ಮಹಾರಾಜರು ಆ ಜಾತಕವನ್ನು ನಿಧಾನವಾಗಿ ಪರಾಮರಿಸಿದರು. ಆಶ್ಚರ್ಯ ಸಂತೋಷಗಳಿಂದ, ಶಾಸ್ತ್ರಿಗಳೇ, ಈ ಶಿಶುವು ಸಾಧಾರಣನಲ್ಲ. ಮುಂದೆ ನಮಗೂ ನಿಮಗೂ ಸ್ವಾಮಿಯಾಗುತ್ತಾನೆ, ಗುರುವಾಗುತ್ತಾನೆ ಎಂದು ನುಡಿದರು. ಹೀಗೆ ಶಾಸ್ತ್ರಿಗಳು ತಮ್ಮ ಪುತ್ರನಿಗೆ ಇಟ್ಟ ಹೆಸರು ಅನ್ವರ್ಥವಾಗಲಿತ್ತು, ಔಚಿತ್ಯಪೂರ್ಣವಾಗಿಯೂ ಇತ್ತು. ಶಾಸ್ತ್ರಿಗಳು ತಮ್ಮ ತೃತೀಯ ಪುತ್ರನಿಗೆ ಶಿವಸ್ವಾಮಿ ಎಂದು ಹೆಸರಿಡುವುದರಲ್ಲಿ ಔಚಿತ್ಯವಿತ್ತೆಂದಲ್ಲವೇ? ಹೌದು. 3-4 ಮಕ್ಕಳನ್ನು ಕಳೆದುಕೊಂಡು ಬಿಟ್ಟಿದ್ದರಿಂದ ಮೇಧಾ ದಕ್ಷಿಣಾಮೂರ್ತಿಯ ಉಪಾಸನೆಯನ್ನು ಮಾಡಿದ್ದರು. ಆ ಉಪಾಸನೆಯ ಫಲವೇ ಮೊದಲ ಪುತ್ರರಾಗಿದ್ದ ಲಕ್ಷ್ಮೀ ನರಸಿಂಹ ಶಾಸ್ತ್ರಿ. ಮೊದಲನೆಯ ಮಗನಿಗೆ ಆತನು ಪರಮೇಶ್ವರ ಪ್ರಸಾದ ಲಬ್ಧನಾಗಿದ್ದರೂ ಸಹ ಶಿವನಾಮವನ್ನಿಡದೆ ಸಂಪ್ರದಾಯದಂತೆ ತಮ್ಮ ಮನೆ ದೇವರಾದ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಹೆಸರನ್ನೇ ಇಟ್ಟಿದ್ದರು. ಆತನು ಶ್ರೀ ನೃಸಿಂಹ ಜಯಂತಿಯಂದು ಜನಿಸಿದ್ದುದಕ್ಕೂ ಇದಕ್ಕೆ ಇನ್ನೊಂದು ಕಾರಣ.
ಎರಡನೆಯ ಮಗ ಯಜ್ಞನಾರಾಯಣ ಶಾಸ್ತ್ರಿ. ಆತನಿಗೆ ತಮ್ಮ ಮುತ್ತಾತನವರ ಹೆಸರನ್ನೇ ಇಡಬೇಕೆನ್ನಿಸಿದುದರಿಂದ ಅವರ ನೆನಪು ಕೊಡುವ ಯಜ್ಞನಾರಾಯಣ ಎಂಬ ಹೆಸರನ್ನೇ ಇಟ್ಟಿದ್ದರು. ಹೀಗಾಗಿ ತೃತೀಯ ಶಿಶುವಿಗೆ ತಮ್ಮ ಉಪಾಸ್ಯ ದೈವವಾಗಿದ್ದ ಪರಮೇಶ್ವರನ ಸಂಬಂಧವಾದ ಹೆಸರನ್ನೇ ಇಡಬೇಕಾದುದು ಸೂಕ್ತವಾಗಿಯೇ ಇತ್ತು. ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದರ್ಶನಕ್ಕಾಗಿ ನಂಜನಗೂಡಿಗೆ ಹೊರಟಿದ್ದಾಗಲೇ ಇನ್ನೂ ಹುಟ್ಟದಿದ್ದ ಶಿಶುವಿನ ನಾಮಕರಣದ ಆಲೋಚನೆ ಬಂದುದು, ಶಿವಪರವಾದ ಹೆಸರನ್ನೇ ಇಡಬೇಕೆಂಬ ಸಂಕಲ್ಪ ಮಾಡಿದುದು, ಹೆಸರೂ ಸಹ ಆಗಲೇ ಸೂಚಿತವಾಗಿ ನಿರ್ಧರಿಸಲ್ಪಟ್ಟಿದ್ದು ದೈವ ಪ್ರೇರಣೆಯೇ ಆಗಿತ್ತೆಂದು ಊಹಿಸಬಹುದಲ್ಲವೇ. ಅಧ್ಯಾಯ 4. ಬಾಲ ವಿದ್ಯಾಭ್ಯಾಸ. ಮಗು ಶಿವಸ್ವಾಮಿಯು ಎಲ್ಲ ಮಕ್ಕಳಂತೆ ಇರಲಿಲ್ಲ. ಅದರ ಸ್ವಭಾವ ನಡೆನುಡಿಗಳೇ ವಿಸ್ಮಯಕರವಾಗಿದ್ದವು. ಆಟ ಪಾಠಗಳಲ್ಲಿ ಬೇರೆಯ ಮಕ್ಕಳೊಡನೆ ಸೇರುತ್ತಿರಲಿಲ್ಲ. ಸದಾ ಮನೆಯಲ್ಲೇ ಇರುತ್ತಿತ್ತು. ಹೊರಗೆ ಹೋಗುತ್ತಿರಲಿಲ್ಲ. ಹೊರಗಿನ ಮಕ್ಕಳು ಬಂದರೂ ಅವರೊಡನೆ ಆಡುತ್ತಿದ್ದ ಆಟಪಾಠ ಬೇರೆ ರೀತಿಯದ್ದಾಗಿದ್ದು ಮಗುವಿನ ಭವಿಷ್ಯಕ್ಕೆ ದಿವ್ಯ ಸೂಚಿಯಾಗಿದ್ದವು. ಮಗುವಿಗೆ ಮನೆಗೆ ಮೊದಲ ಪಾಠಶಾಲೆಯಾಯಿತು. ಸದಾ ಮನೆಯಲ್ಲೇ ಇರುತ್ತಿದ್ದ ಶಿವಸ್ವಾಮಿಯು ರಾಮಶಾಸ್ತ್ರಿಗಳು ಮಾಡುತ್ತಿದ್ದುದೆಲ್ಲವನ್ನೂ ನೋಡುತ್ತಿದ್ದು ತಾನೂ ಅವರಂತೆಯೇ ಭಸ್ಮ ಧರಿಸಿಕೊಳ್ಳುತ್ತಿದ್ದ. ಅಗ್ನಿಕುಂಡದಲ್ಲಿ ಇರುತ್ತಿದ್ದ ವಿಭೂತಿಯನ್ನು ಮೈಗೆಲ್ಲ ಲೇಪಿಸಿಕೊಂಡು ಆನಂದ ಪಡುತ್ತಿದ್ದ. ಶಾಸ್ತ್ರಿಗಳು ಪೂಜೆಗೆ ಕುಳಿತಾಗ ಆಹ್ನಿಕ ಮಾಡುವಾಗ ಎಲ್ಲ ಕಾಲದಲ್ಲಿಯೂ ಮಗು ಅವರನ್ನೇ ಅನುಸರಿಸುತ್ತಿತ್ತು. ಪೂಜಾ ನಂತರ ಶಾಸ್ತ್ರಿಗಳು ತಾಳದೊಡನೆ ಸ್ತೋತ್ರಗಳನ್ನು ಹೇಳುತ್ತಾ ನರ್ತನ ಮಾಡುತ್ತಿದ್ದರೆ ಮಗು ತಾನೂ ಅವರನ್ನು ಅನುಕರಿಸಿ ನರ್ತನ ಮಾಡುತ್ತಿತ್ತು. ತೊದಲು ಮಾತಿನಲ್ಲಿ ಮುದ್ದಾಗಿ ಸ್ತೋತ್ರಗಳನ್ನು ಹೇಳಿಕೊಂಡು ಕುಣಿಯುತ್ತಿತ್ತು. 1 ವರ್ಷ ತುಂಬುವುದರೊಳಗೆ ನಡೆಗಲಿತ ಮಗು ಶೀಘ್ರದಲ್ಲಿಯೇ ಮಾತನಾಡುವುದನ್ನು ಕಲಿತು ತನ್ನ ಮುದ್ದಾದ ಮಾತುಗಳಿಂದ ಎಲ್ಲರಿಗೂ ಹರ್ಷವನ್ನುಂಟು ಮಾಡುತ್ತಿತ್ತು. ಇತರ ಮಕ್ಕಳು ಆಟಕ್ಕೆಂದು ಬಂದರೂ ಸಹ ಮಗುವು ಅವರನ್ನೂ ತನ್ನೊಡನೆ ಸ್ತೋತ್ರ ಹೇಳುವಂತೆ ಪ್ರೇರೇಪಿಸುತ್ತಾ ತಾನೇ ಸ್ತೋತ್ರಗಳನ್ನು ಹೇಳಿಕೊಡುತ್ತಾ ಸಂತೋಷದಿಂದ ನಲಿಯುತ್ತಿತ್ತು. ತೃಪ್ತ ಚಿತ್ತರಾಗಿದ್ದ ಶಾಸ್ತ್ರಿಗಳು ತಮ್ಮ ತುಂಬಿದ ಸಂಸಾರವನ್ನು, ಮೆಚ್ಚಿದ ಮಕ್ಕಳನ್ನು, ವಿದ್ಯಾರ್ಥಿ ವೃಂದವನ್ನೂ ಕಂಡು ಸಂತೋಷ ಚಿತ್ತರಾಗಿಯೂ ಇದ್ದರು. ಎಂದಿನಂತೆ ತಮ್ಮ ಕಾಲವನ್ನು ಆಹ್ನಿಕ ಜಪ ತಪ ಉಪಾಸನಾದಿಗಳಲ್ಲಿಯೂ ಶಿಷ್ಯರಿಗೆ ಪಾಠ ಪ್ರವಚನ ಮಾಡುವುದರಲ್ಲಿಯೂ ವಿನಿಯೋಗಿಸುತ್ತಿದ್ದರು. ಕಾಲಚಕ್ರ ಸ್ವಲ್ಪವೇ ಸ್ವಲ್ಪ ಉರುಳಿತು. ಅಷ್ಟರಲ್ಲೇ ವೇದೆಗೆ ಸಹಿಸಲಾಗಲಿಲ್ಲ. ಶಿಶು ಶಿವಸ್ವಾಮಿಗೆ 2 ವರ್ಷವಿನ್ನೂ ತುಂಬಿರಲಿಲ್ಲ. ರಾಮಶಾಸ್ತ್ರಿಗಳು 1859ರಲ್ಲಿ ವಿಧಿವಶರಾದರು. ಅವರ ಧರ್ಮಪತ್ನಿ ಲಕ್ಷ್ಮಮ್ಮನವರ ದುಃಖಕ್ಕೆ ಪಾರವೇ ಇರಲಿಲ್ಲ. ಬರ ಸಿಡಿಲೆರಗಿದಂತೆ ಬಂದ ಪತಿಯ ಸಾವಿನ ದುಃಖದಿಂದ ಆಕೆ ದಗ್ಧರಾದರು. ವೈಧವ್ಯದ ಸಂಕಟದಿಂದ ಬೆಂದರು. ಆದರೆ ಆಕೆ ದುಃಖಿಸುತ್ತಾ ಕುಳಿತರೆ ಮಕ್ಕಳ ಯೋಗಕ್ಷೇಮವನ್ನು ನೋಡುವವರಾರು? ಕಾಲವು ಎಂಥ ನೋವನಾದರೂ ಮಾಗಿಸಬಲ್ಲುದಲ್ಲವೇ? ಹಾಗೆಯೇ ಲಕ್ಷ್ಮಮ್ಮನವರ ದುಃಖವನ್ನು ಕಾಲವು ಕಡಿಮೆ ಮಾಡಿ ಧೈರ್ಯವನ್ನೂ ಸ್ಥೈರ್ಯವನ್ನೂ ತಂದುಕೊಟ್ಟಿತು. ಆಕೆಯು ಧೃತಿಗೆಡಲಿಲ್ಲ. ದುಃಖವನ್ನು ಧೈರ್ಯವಾಗಿ ಸಹಿಸಿಕೊಂಡು ಶುಕ್ಲವಸನ ಧಾರಣ ಮಾಡಿ ವಿಭೂತಿ ರುದ್ರಾಕ್ಷಿಗಳನ್ನು ಧರಿಸಿ ವೈರಾಗ್ಯ ಜೀವನ ನಡೆಸುತ್ತಾ ಮಕ್ಕಳನ್ನು ಪಾಲನೆ ಮಾಡಿದರು. ತಂದೆಯ ಮರಣಾನಂತರ ಸಂಸಾರ ನಿರ್ವಹಣೆಯ ಹೊರೆ ಹಿರಿಯ ಮಗ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಯವರ ಮೇಲೆ ಬಿತ್ತು. ಹಠಾತ್ತಾಗಿ ಬರ ಸಿಡಿಲೆರಗಿದಂತೆ ಬಂದೆರಗಿದ ಈ ದುಃಖ ಮತ್ತು ಕಷ್ಟಗಳಿಗೆ ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳು ಜಗ್ಗಲಿಲ್ಲ. ಭಾರಕ್ಕೆ ಕುಗ್ಗಲೂ ಇಲ್ಲ. ಕುಟುಂಬದ ಹೊಣೆಯನ್ನು ಪೂರ್ಣವಾಗಿ ವಹಿಸಿಕೊಂಡರು. ತಮ್ಮ ಪಿತೃವರ್ಯರ ಕಾಲದಲ್ಲಿ ನಡೆಯುತ್ತಿದ್ದಂತೆಯೇ ಈಗಲೂ ಎಲ್ಲ ಧಾರ್ಮಿಕ ಕೆಲಸ ಕಾರ್ಯಗಳನ್ನು ಚಾಚೂ ತಪ್ಪದೇ ನೆರವೇರಿಸುತ್ತಿದ್ದರು. ಲಕ್ಷ್ಮೀ ನರಸಿಂಹ ಶಾಸ್ತ್ರಿಗಳಿಗೆ ಪಿತೃವಿಯೋಗವಾದಾಗ ಕೇವಲ 19 ವಯಸ್ಸು. ಆ ವೇಳೆಗಾಗಲೇ ಅವರು ಕಾವ್ಯ ನಾಟಕವನ್ನು, ಅಲಂಕಾರ ಶಾಸ್ತ್ರ, ತರ್ಕ, ನ್ಯಾಯಶಾಸ್ತ್ರವನ್ನೂ ಸಹ ತಮ್ಮ ತಂದೆಯವರಲ್ಲಿಯೇ ಅಧ್ಯಯನ ಮಾಡಿದ್ದರು. ಶಾಸ್ತ್ರಿಗಳವರ ಗ್ರಹಣ ಶಕ್ತಿ, ಧಾರಣ ಶಕ್ತಿ ಅತ್ಯುತ್ತಮವಾಗಿತ್ತು. ಒಮ್ಮೆ ಕೇಳಿದ ಪಾಠವನ್ನು ಅವರೇ ಮತ್ತೊಮ್ಮೆ ತಮ್ಮ ಸಹಪಾಠಿಗಳಿಗೆಲ್ಲ ಪುನಃ ಪಾಠ ಮಾಡುತ್ತಿದ್ದರಂತೆ. ಶಾಸ್ತ್ರಿಗಳು ತಮ್ಮ 16ನೆಯ ವಯಸ್ಸಿನಲ್ಲಿ ತಂದೆಯವರು ದಕ್ಷಿಣ ದೇಶದ ಸಂಚಾರದಲ್ಲಿದ್ದಾಗ ಮೈಸೂರಿನ ಆಸ್ಥಾನಕ್ಕೆ ಬಂದಿದ್ದ ಪರದೇಶದ ಪಂಡಿತರೊಡನೆ ವಾದ ನಡೆಸಿ ಜಯಭೇರಿಯನ್ನು ಹೊಡೆಸಿದ್ದರು. ಆಗಿನ ಮಹಾರಾಜರಾಗಿದ್ದ ಮುಮ್ಮಡಿ ಕೃಷ್ಣರಾಜರು ಆ ಬಾಲ ವಿದ್ವಾಂಸನ ಅದ್ಭುತ ಪ್ರತಿಭೆ ಮತ್ತು ಪಾಂಡಿತ್ಯವನ್ನು ತುಂಬಾ ಮೆಚ್ಚಿ ಶ್ಲಾಘಿಸಿ ರಾಜ ಸನ್ಮಾನವನ್ನು ಮಾಡಿದ್ದರು. ಮತ್ತು ಆ ಬಾಲ ವಿದ್ವಾಂಸನಿಗೆ ದೃಷ್ಟಿಯಾದೀತೆಂದು ಶಂಕಿಸಿ ದೃಷ್ಟಿ ಪರಿಹಾರ ಮಾಡುವಂತೆ ಅಪ್ಪಣೆ ನೀಡಿದ್ದರಂತೆ. ಪಂಡಿತ ಶ್ರೇಷ್ಠರಾಗಿದ್ದ ರಾಮಶಾಸ್ತ್ರಿಗಳವರು ಶತಕೋಟಿ ಎಂಬ ತರ್ಕಶಾಸ್ತ್ರ ಗ್ರಂಥವನ್ನು ರಚಿಸಿದ್ದರು.
ಆ ಗ್ರಂಥವು ನ್ಯಾಯಶಾಸ್ತ್ರ ವ್ಯಾಸಂಗ ಮಾಡುವವರಿಗೆ, ಅದರಲ್ಲಿಯೂ ಪ್ರತಿವಾದಿಗಳನ್ನೆದುರಿಸುವವರಿಗೆ ತುಂಬಾ ಸಹಾಯಕವಾಗಿದೆ, ಮಾರ್ಗದರ್ಶಿಯಾಗಿದೆ. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ತಮ್ಮ ತಂದೆಯವರ ಗ್ರಂಥಕ್ಕೆ ಬೇರೆ ಯಾರೋ ವಿರೋಧವನ್ನು ವ್ಯಕ್ತಪಡಿಸಿ ಟೀಕೆಯನ್ನು ಬರೆದಿರುವುದನ್ನು ತಿಳಿದು ಆ ಟೀಕಾಕೃತಿಯನ್ನು ತರಿಸಿಕೊಂಡು ಅದಕ್ಕೆ ಸೂಕ್ತ ಉತ್ತರ ರೂಪದಲ್ಲಿ ಶತಕೋಟಿ ಮಂಡನ ಎಂಬ ಗ್ರಂಥವನ್ನು ರಚಿಸಿದ್ದರು. ಹಾಗೆಯೇ ಅದ್ವೈತ ಶಾಸ್ತ್ರದಲ್ಲಿ ಪ್ರೌಢ ಗ್ರಂಥವೆನಿಸಿದ ಬ್ರಹ್ಮಾನಂದೀಯಕ್ಕೆ ವಿಶಿಷ್ಟಾದ್ವೈತ ಮತಾವಲಂಬಿಗಳು ಬರೆದ ಖಂಡನಾ ಗ್ರಂಥಕ್ಕೆ ಉತ್ತರ ರೂಪವಾಗಿ ನ್ಯಾಯೇಂದು ಶೇಖರ ಎಂಬ ಗ್ರಂಥವನ್ನು ರಚಿಸಿದರು. ಬಂಗಾಲಿ ಪತ್ರ ಎಂಬ ವ್ಯಾಖ್ಯಾನ ಗ್ರಂಥವನ್ನು ಸಂಪಾದಿಸಿ ಅಶುದ್ಧವಾದುದನ್ನೆಲ್ಲ ತಿದ್ದಿ ಪರಿಷ್ಕರಿಸಿದ್ದರು. ಪಿತೃವಿಯೋಗದಿಂದ ಪಿತೃಪ್ರೇಮ ವಂಚಿತರಾದ ಶಿವಸ್ವಾಮಿಗೆ ಶ್ರೇಷ್ಠ ಭ್ರಾತರಾದ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಪಿತೃ ಸದೃಶರಾಗಿದ್ದು ತಮ್ಮ ಪ್ರೀತಿ ವಿಶ್ವಾಸಗಳ ಅಮೃತಧಾರೆಯನ್ನೆರೆದು ಪೋಷಿಸಿದರು. ಆ ಶಿಶುವಿನ ಪುರೋಭಿವೃದ್ಧಿಗೆ ಅಗತ್ಯವಾದಂಥ ವಾತಾವರಣವನ್ನು ಕಲ್ಪಿಸಿ ಸದಾ ಅವನ ಯೋಗಕ್ಷೇಮದಲ್ಲಿ ನಿರತರಾಗಿದ್ದರು. ಕಾಲಚಕ್ರ ಇನ್ನಷ್ಟು ಉರುಳಿತು. ಪತಿಯ ಮರಣದಿಂದ ಕೊರಗುತ್ತಿದ್ದ ಲಕ್ಷ್ಮಮ್ಮನವರು ರಾಮಶಾಸ್ತ್ರಿಗಳು ತೀರಿಕೊಂಡ 2 ವರ್ಷಗಳ ನಂತರ ತಾವೂ ತೀರಿಕೊಂಡರು. 1892ರಲ್ಲಿ ಶಿವಸ್ವಾಮಿಯು ಕೇವಲ 5ನೆಯ ವಯಸ್ಸಿಗೆ ತಬ್ಬಲಿಯಾದನು. ಪಿತೃಪ್ರೇಮದಿಂದ ವಂಚಿತನಾಗಿದ್ದ ಬಾಲಕನನ್ನು ವಾತ್ಸಲ್ಯದಿಂದ ನೋಡಿಕೊಳ್ಳುತ್ತಿದ್ದ ಮಾತೃಪ್ರೇಮವೂ ನಷ್ಟವಾಯಿತು. ಆದರೆ ಬಾಲಕನನ್ನು ಈ ನೋವು ಕಾಡದಂತೆ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ಎಚ್ಚರವಹಿಸಿ ಬಾಲಕನನ್ನು ಕಾಪಾಡಿದರು. ಶಾಸ್ತ್ರಿಗಳೊಡನೆ ಅವರ ಕುಟುಂಬವೂ ಸಹ ಶಿವಸ್ವಾಮಿಯನ್ನು ತಮ್ಮ ಮಗನಂತೆಯೇ ಲಾಲಿಸಿ ಪಾಲಿಸಿದರು, ಪ್ರೀತಿ ವಿಶ್ವಾಸಗಳಿಂದ ಪೋಷಿಸಿದರು. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳ ಕುಟುಂಬ ಕಣಗಾಲದವರು, ಅಂದರೆ ಪಿರಿಯಾಪಟ್ಟಣದ ಹತ್ತಿರವಿರುವ ಗ್ರಾಮದವರು. ಆಕೆಯ ತಂದೆ ಕಣಗಾಲ್ ಶ್ಯಾಮಶಾಸ್ತ್ರಿಗಳವರು. ಆ ಶಾಸ್ತ್ರಿಗಳವರದೂ ಸಹ ಹೆಸರಾಂತ ಮನೆತನವೇ, ವಿದ್ವಾಂಸರ ವಂಶವೇ ಆಗಿತ್ತು. ಕಣಗಾಲ್ ಶ್ಯಾಮಶಾಸ್ತ್ರಿಗಳವರು ಸ್ವತಃ ಕುಣಿಗಲ್ ರಾಮಶಾಸ್ತ್ರಿಗಳವರಲ್ಲಿ ಮೈಸೂರಿನಲ್ಲಿ ವ್ಯಾಸಂಗ ಮಾಡಿದವರು. ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳ ಕುಟುಂಬ ತಮ್ಮ ತವರೂರಿಗೆ ಹೋದಾಗಲೆಲ್ಲ ಬಾಲಕ ಶಿವಸ್ವಾಮಿಯನ್ನು ತಮ್ಮೊಡನೆ ಕರೆದುಕೊಂಡು ಹೋಗುತ್ತಿದ್ದರು. ಇಲ್ಲಿ ಮೈಸೂರಿನಲ್ಲಿ ತಮ್ಮ ಅಣ್ಣ ಅತ್ತಿಗೆಗೆ ಅಚ್ಚುಮೆಚ್ಚಾಗಿದ್ದ ಬಾಲಕ ಶಿವಸ್ವಾಮಿ ಅಲ್ಲಿ ಕಣಗಾಲದಲ್ಲಿಯೂ ಅತ್ತಿಗೆಯ ತವರು ಮನೆಯಲ್ಲಿಯೂ ಅಚ್ಚುಮೆಚ್ಚಾಗಿದ್ದನು. ಬಾಲಕ ಶಿವಸ್ವಾಮಿಗೆ ಚೌಲ, ಅಕ್ಷರಾಭ್ಯಾಸ ಮುಂತಾದುವೆಲ್ಲವೂ ಕಾಲಕ್ಕೆ ಸರಿಯಾಗಿ ನೆರವೇರಿದವು. ಸ್ವತಃ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳೇ ತಮ್ಮನ ವಿದ್ಯಾಭ್ಯಾಸದತ್ತ ಗಮನವಿಟ್ಟಿದ್ದು ಬಾಲಪಾಠವನ್ನಾರಂಭಿಸಿದ್ದರು. ಹೇಳಿಕೊಟ್ಟುದನ್ನು ನೀರು ಕುಡಿದಷ್ಟು ಸುಲಭವಾಗಿ ಗ್ರಹಿಸುತ್ತಿದ್ದ ವಿದ್ಯಾರ್ಥಿ ಶಿವಸ್ವಾಮಿಗೆ ಬಾಲಪಾಠಗಳಾದ ಅಮರಕೋಶ, ಶಬ್ದಮಂಜರಿ ಮುಂತಾದುವೆಲ್ಲವೂ ಕೇವಲ ಸ್ವಲ್ಪ ದಿನಗಳಲ್ಲಿಯೇ ಮುಕ್ತಾಯವಾದವು. ಇವಲ್ಲದೆ ಶಾಸ್ತ್ರಿಗಳು ಅನೇಕ ದೇವತಾಸ್ತುತಿಗಳನ್ನೂ ಸಹ ಅರ್ಥವತ್ತಾಗಿ ಬೋಧಿಸಿದ್ದರು. ಬೆಳೆಯುತ್ತಿದ್ದ ಬಾಲಕನ ವಿಕಸನ ಹೊಂದುತ್ತಿದ್ದ ಮನಸ್ಸಿಗೆ ಅನುಗುಣವಾಗಿ ಪಾಠ ಪ್ರವಚನಗಳು ನಡೆಯುತ್ತಿದ್ದವು. ಹಿರಿಯರ ನಡೆನುಡಿಗಳು ಅವನ ಮನಸ್ಸಿನ ಮೇಲೆ ಪರಿಣಾಮವನ್ನು ಬೀರುತ್ತಿದ್ದು ಶಿವಸ್ವಾಮಿಯ ಜೀವನವು ಸನ್ಮಾರ್ಗದಲ್ಲಿಯೇ ರೂಪಿತವಾಗುತ್ತಿತ್ತು. ಇತರ ಬಾಲಕರಿಗೆ ಆದರ್ಶಪ್ರಾಯವಾಗಿರುತ್ತಿತ್ತು. ಸ್ವಲ್ಪ ದಿನಗಳಲ್ಲಿಯೇ ಲಕ್ಷ್ಮೀ ನರಸಿಂಹಶಾಸ್ತ್ರಿಗಳು ತಮ್ಮ ಪ್ರಿಯ ಸಹೋದರನಿಗೆ ಉಪನಯನವನ್ನು ನೆರವೇರಿಸಿದರು. ಪ್ರಥಮೋಪಕರ್ಮದಲ್ಲಿ ಆಚಾರ್ಯ ಮುಖೇನ ವೇದಾರಂಭಣವನ್ನು ಮಾಡಿಸಿದರು. ಆ ನಂತರ ತಾವೇ ಸ್ವತಃ ವೇದಾಧ್ಯಯನವನ್ನು ಮಾಡಿಸಲು ಆರಂಭಿಸಿದ್ದರು. ಹೀಗೆ ಘಟ್ಟಘಟ್ಟವಾಗಿ ಬಾಲಕ ಶಿವಸ್ವಾಮಿಯ ವಿದ್ಯಾಭ್ಯಾಸವು ಮುಂದುವರಿಯುತ್ತಿತ್ತು. ಯಾವ ಅಡೆತಡೆಗಳೂ ಇಲ್ಲದೆ ಮೇಲಕ್ಕೆ ಸಾಗುತ್ತಿತ್ತು. ಮಾತಾಪಿತರ ವಿಯೋಗ ನಂತರ ಅಣ್ಣ ಲಕ್ಷ್ಮೀ ನರಸಿಂಹಶಾಸ್ತ್ರಿ ಮತ್ತು ಅವರ ಪತ್ನಿಯವರ ವಿಶೇಷ ಪ್ರೀತಿಗೆ ಪಾತ್ರವಾಗಿದ್ದು ಶಿವಸ್ವಾಮಿಯಲ್ಲಿ ಶಾಸ್ತ್ರಿಗಳಿಗೆ ಅತ್ಯಂತ ಮಮತೆ, ಪ್ರಾಣ ಪ್ರೀತಿ, ಆ ಬಾಲಕನ ಗ್ರಹಣಶಕ್ತಿ, ಚುರುಕು ಬುದ್ಧಿ, ಸತ್ಸ್ವಭಾವ, ಗಂಭೀರವಾದ ನಡೆನುಡಿ, ದೈವಭಕ್ತಿ ಇವೆಲ್ಲವೂ ಶಾಸ್ತ್ರಿಗಳಿಗೆ ಸಂತೋಷವನ್ನುಂಟು ಮಾಡುತ್ತಿದ್ದವು. ತಮ್ಮನ ಪುರೋಭಿವೃದ್ಧಿಯೇ ಧ್ಯೇಯವಾಗಿಯುಳ್ಳ ಶಾಸ್ತ್ರಿಗಳು ಅವನ ಪ್ರಗತಿಗೆ ಯೋಗ್ಯವಾದ ಅನುಕೂಲಗಳನ್ನು ಕಲ್ಪಿಸುತ್ತಾ ತೃಪ್ತಿ, ಹರ್ಷ, ಸಂತೋಷ ಭಾಜನರಾಗಿದ್ದರು.